ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ರೆಸಿಪಿ ಪಕೋಡ ಕಡಿ. ಇದು ಬಂದು ಒಂದು ಡೆಲ್ಲಿ ಸ್ಟೈಲ್ನ ಒಂದು ಫೇಮಸ್ ಡಿಶ್ ಇದು. ಈಗ ನಾವು ಇದನ್ನ ಮಾಡೋದು ಹೆಂಗೆ ಅಂತ ನೋಡೋಣ. ಇದು ತುಂಬ ರುಚಿ ಇರುತ್ತೆ, ತುಂಬ ಹೆಲ್ದಿ ಕೂಡ. ಈಗ ಇದಕ್ಕೆ ಮಾಡೋಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟು, ಇಲ್ಲಿ ನಾನು 2 ಥರ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕಡಿಗೆ, ಒಂದು ಪಕೋಡ ಮಾಡೋಕ್ಕೆ. ನಾವು ಎರಡಕ್ಕೂ ಒಂದೇ ಕ್ವಾಂಟಿಟಿಲೇ ನಾವು ತಗೋಬೇಕು. ಈಗ ನಾನು ಕಡಿ ಮಾಡೋಕ್ಕೆ 1 ಕಪ್ಪು ಕಡಲೆ ಹಿಟ್ಟಿಗೆ 2 ಕಪ್ಪು ಹುಳಿ ಬಂದಿರೋಂಥ ಮೊಸರನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಾವು 1 ಕಪ್ ಕಡಲೆ ಹಿಟ್ಟಿಗೆ ನಾನು 2 ಕಪ್ಪು ಮೊಸರು ಹುಳಿವಿದೆ, ಅದಕ್ಕೆ ಹಾಕೋತಾ ಇದ್ದೀನಿ. ಅಕಸ್ಮಾತ್ ನೀವು ತಗೊಂಡಿರೋ ಮೊಸರು ಹುಳಿ ಇಲ್ಲ ಅಂದರೆ ನೀವು 1 ಕಪ್ಪಿಗೆ 4 ಕಪ್ಪಷ್ಟು ಮೊಸರು ಹಾಕೋಬೇಕಾಗುತ್ತೆ. ನಮಗೆ ಹುಳಿ ಬಂದರೆ ಚೆನ್ನಾಗಿರುತ್ತೆ. ಹುಳಿ ಬರೋಕ್ಕೆ ಏನಿಲ್ಲ, ನಾವು ಫ್ರಿಜ್ಜಿಂದ ಇಲ್ಲಾಂದರೆ ನಮ್ಮ ಮೊಸರು ಏನಿದೆ ಅದು ಐಸ್ ಇರುತ್ತಲ್ಲ, ಅದನ್ನ ತಣ್ಣಗಾಕಿ ಒಂದು 4ರಿಂದ 5 ಗಂಟೆ ಟೈಮು ಆಚೆ ತೆಗೆದಿಟ್ರೆ ಅದು ನಮಗೆ ಹುಳಿ ಸಿಗುತ್ತೆ. ನಾವೀಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡೋಕ್ಕೆ. ನೀವು ಈ ಥರ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಮಿಕ್ಸಿ ಹಾಕ್ಕೊಂಡು ಸಹ ರುಬ್ಕೋಬೋದು. ಬರೀ ಕಡಲೆ ಹಿಟ್ಟು ಮೊಸರು ಹಾಕ್ಕೊಂಡೇ ನೀವು ರುಬ್ಕೋಬೋದು. ಅದು ನಮಗೆ ಚೆನ್ನಾಗಿ ಆಗುತ್ತೆ. ಇಲ್ಲಾಂದರೆ ನಮಗೆ ಗಂಟಾಗುತ್ತೆ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ತುಂಬ ಈಸಿ ಮಾಡೋದು. ಈಗ ನಾನಿಲ್ಲಿ ಪಕೋಡ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಅಜ್ವೈನ, ಅಂದರೆ ಓಂ ಕಾಳು ಅಂತ ಏನು ಹೇಳ್ತೀವಲ್ಲ, ಅದನ್ನ ತಗೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರನ್ನ ನೋಡ್ಕೊಂಡು ಕಲಿಸ್ಕೊಳ್ಳಿ, ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಹಂಗಂತ ನಮಗೆ ತುಂಬ ಗಟ್ಟಿನೂ ಇರಬಾರ್ದು. ನೋಡ್ಕೊಂಡು ಸ್ವಲ್ಪ ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಮಗೆ ಇದರಲ್ಲಿ ಒಂದು ಸ್ವಲ್ಪನೂ ಗಂಟು ಇರಬಾರ್ದು. ನೋಡ್ಬೋದು ನೀವೀಗ ಇದು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಒಂಥರ ಕ್ರೀಮ್ ಸ್ಟ್ರಕ್ಚರ್ಗೆ ಬಂದಿದೆ. ಈಗ ನಾವಿದನ್ನ ಪಕೋಡ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಒಂದು 100 ಗ್ರಾಮ್ ಎಣ್ಣೆನ ತೊಗೊಂಡಿದ್ದೀನಿ. ಪಕೋಡ ಮಾಡೋಕ್ಕೆ ಎಣ್ಣೆ ಕ್ವಾಂಟಿಟಿ ಕಮ್ಮಿನೇ ತೊಗೊಳ್ಳಿ. ನಾನು ಎಣ್ಣೆನ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡೆ ನಾನು ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ನಮಗೆ ಫ್ಲೇಮ್ ಹೈ ಮಾಡಿಬಿಟ್ಟು ಎಣ್ಣೆನ ತುಂಬ ಕಾಯಿಸ್ಬಿಟ್ಟು ನಮಗೆ ಪಕೋಡ ಬಿಡಬಾರ್ದು. ಪಕೋಡ ಏನಾಗುತ್ತೆ, ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾನೀಗ ಪಕೋಡ ಹಾಕ್ತಾಯಿದ್ದೀನಿ. ನೋಡಿ, ನಾನೀಗ ಒಂದೊಂದು ಸ್ಪೂನ್ ತೆಗೆದು ಒಂದೊಂದು ಸ್ಪೂನಷ್ಟು ನಾವು ಹಾಕೋಣ. ಈಗ ಅದೇ ಥರ ಹಾಕ್ತೀನಿ ನಾನು. ಈಗ ಅದೇ ಥರ ಹಾಕಿದ್ದೀನಿ. ನಾನು ಹೇಳಿದ್ನಲ್ಲ ಎಣ್ಣೆ ಕಮ್ಮಿ ಇರಲಿ ಅಂತ, ಇದಕ್ಕೆ ಹೇಳಿದ್ದು. ನೋಡಿ, ಮೇಲೆಲ್ಲ ಉಬ್ಬಿದೆ ಮತ್ತು ಮೇಲೆಲ್ಲ ಈ ಥರ ಹೋಲ್ ಬಂದಿದೆ. ಈ ಥರ ಇದು ಬಂದಿರೋದ್ರಿಂದ ನಮಗೆ ನಾವೇನು ಕಡಿ ಮಾಡ್ತೀವಿ ಅಂದರೆ ಗ್ರೇವಿ ಮಾಡ್ತೀವಲ್ಲ, ಅದರಲ್ಲಿ ಇದನ್ನು ಹಾಕಿದಾಗ ಆ ಹೋಲ್ ಒಳಗಡೆ ಎಲ್ಲ ಅದು ಗ್ರೇವಿ ಹೋಗುತ್ತೆ ಮತ್ತು ಅದು ತಿನ್ನೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಕಮ್ಮಿ ಮಾಡಿ ನೋಡಿ, ಈಸಿಯಾಗಿ ಬರುತ್ತೆ. ಅದು ಏನು ಕಷ್ಟಪಡೋದು ಬೇಕಾಗಿಲ್ಲ. ಯಾವ್ದಾರು ಒಂದು ನಾನ್ ಸ್ಟಿಕ್ ಆ ಥರ ಇದರಲ್ಲಿದ್ದರೆ ಹಾಕೋಬೋದು. ಇದು ಮಾಡೋ ವಿಧಾನ ತುಂಬ ಈಸಿ. ಇದು ಮಾಡೋಕ್ಕೆ ತುಂಬಾ ಈಸಿ. ಆದರೆ ನಾನು ಮಾಡ್ತಿರುವಂಥ ವಿಧಾನದಲ್ಲೇ ನೋಡಿ ಮಾಡಿ. ಈಗ ಇದೇ ಥರ ನಾನು ಮತ್ತೆ ತಿರುಗಿಸಿ ಬೇಯಿಸ್ಕೊತಾ ಇದ್ದೀನಿ. ಈಗ ಬೆಂದಿದೆ. ನಮಗೆ ಬೆಂದಾಗ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಆಯಿಲಲ್ಲಿ ಬಬಲ್ಸ್ಗಳು ಕಮ್ಮಿ ಆಗುತ್ತೆ. ಆ ಥರ ಕಮ್ಮಿ ಆದಾಗ ನಮಗೆ ಪಕೋಡ ಬೆಂದಿದೆ ಅಂತ ಅರ್ಥ. ನೋಡ್ಬೋದು, ಈಗ ನಾನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಎಣ್ಣೆ ಕಮ್ಮಿ ಹಾಕಿದ್ರಿಂದ ಅದು ಚೆನ್ನಾಗಿ ಉಬ್ಬಿದೆ ಮತ್ತು ನಮಗೆ ಪಕೋಡದಲ್ಲಿ ಅದು ಹೋಲೇನಿದೆ ಅದು ಹಂಗೆ ಕಾಣಿಸ್ತಾ ಇದೆ. ನನಗೆ ಚೆನ್ನಾಗಿ ತೋರಿಸ್ತೀನಿ ರೀ.
ನೋಡಿ ಈ ಥರ ನಮಗೆ ಎಲ್ಲ ಪಕೋಡದಲ್ಲೂ ಇದೇ ಥರ ಇದೆ. ಈಗ ಮತ್ತೆ ಅದೇ ಥರ ಇನ್ನೂ ಮಿಕ್ಕಿರುವಂಥ ಪಕೋಡದು ಏನಿದೆ ಅದನ್ನ ಹಾಕ್ತಾಯಿದ್ದೀನಿ. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಫ್ಲೇಮ್ ಕಮ್ಮಿಲೇ ಇರಲಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಎಣ್ಣೆ ಕಮ್ಮಿ ಇರಲಿ, ಮತ್ತು ಎಣ್ಣೆನ ಬಿಸಿ ಮಾಡಬೇಕಾದ್ರೂ ಸಹ ಫ್ಲೇಮ್ ಕಮ್ಮಿನೇ ಇರಲಿ. ಇದೇ ಥರ ನಾವು ಇನ್ನು ಎಲ್ಲ ಪಕೋಡನೂ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು ಕಡಿ ಮಾಡೋಕ್ಕೆ ಒಗ್ಗರಣೆಗೆ ಹೇಳ್ತಾ ಇರ್ತೀನಿ. ಇನ್ನು ಇದು ತೋರಿಸಿದ್ರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಈಗ ಕಡಿ ಮಾಡೋದು ನೋಡೋಣ. ಕಡಿ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಂದರೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಂದರೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದಕ್ಕೂ ನಾವು ಎಣ್ಣೆ ತುಂಬ ಬಿಸಿ ಮಾಡೋದು ಬೇಡ. ನಮಗೆ ಫ್ಲೇಮ್ ಕಮ್ಮಿಲೇ ಇಟ್ಟು ನಾವು ಒಗ್ಗರಣೆ ಹಾಕೋಣ. ಇಲ್ಲಾಂದರೆ ನಮಗೆ ಕಡಿದು ಕಲರ್ ಏನಿದೆ ಅದು ಚೇಂಜ್ ಆಗಿಬಿಡುತ್ತೆ. ನಮಗೆ ಕಡಿದು ಕಲರ್ ಚೇಂಜ್ ಆಗಬಾರ್ದು. ಅದಕ್ಕೋಸ್ಕರ ಫ್ಲೇಮ್ ಕಮ್ಮಿಲೇ ಇಟ್ಟು ಹಾಕೋತಾ ಇದ್ದೀನಿ. ಈಗ ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ. ಮೆಂತ್ಯ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಸಿಗುತ್ತೆ ನಮಗೆ ಕಡೀಲಿ. ಇಲ್ಲೀಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು ಎಣ್ಣೆ ತುಂಬ ಬಿಸಿಯಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಇದೆ. ನಮಗೆ ಬರೀ ಅದನ್ನ ಫ್ರೈ ಮಾಡ್ಕೋಬೇಕಷ್ಟೆ. ನಮಗೆ ಜೀರಿಗೆ ಕಲರ್ ಆಗಲಿ ಮೆಂತ್ಯ ಕಲರ್ ಆಗಲಿ ಏನೂ ಚೇಂಜ್ ಆಗಬಾರ್ದು. ಈಗ ಇಲ್ಲಿ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದು ಸ್ಮೆಲ್ ಏನಿದೆ ಅದು ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ನಾವು ಇದಕ್ಕೆ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಏನು ಬಳಸೋದು ಬೇಡ. ಆದರೆ ಗ್ರೇವಿ ಮಾತ್ರ ಕಡಿ ಮಾತ್ರ ಅಷ್ಟೇ ಟೇಸ್ಟಿಯಾಗಿರುತ್ತೆ, ತುಂಬ ಆರೋಗ್ಯ ಕೂಡ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಸ್ಮೆಲ್ ಏನಿದೆ ಅದು ಹೋಗಿ ಈಗ ಗಮ್ಮಂತ ಸ್ಮೆಲ್ ಬರ್ತಾಯಿದೆ. ಇವಾಗ ನಾವು ಇದಕ್ಕೆ ಕಡಿಗೆ ಅಂತ ಇಟ್ಟಿದ್ವಲ್ಲ, ನಾವು ಯಾವುದೋ ಮೊಸರು ಮತ್ತು ಕಡಲೆ ಹಿಟ್ಟಿನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಈಗ ಇದನ್ನೊಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಕಡಲೆ ಹಿಟ್ಟು ಬೇಗ ಗಟ್ಟಿಯಾಗಿಬಿಡುತ್ತೆ, ಅಂದರೆ ಗೆಡ್ಡೆ ಕಟ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ನಾವು ಯಾವಾಗ ಒಗ್ಗರಣೆಗೆ ಇದು ಹಾಕ್ತೀವಲ್ಲ ಇದನ್ನ ನಾವು ಕೈ ಬಿಡ್ದೇ ತಿರುಗಿಸ್ತಾನೆ ಇರಬೇಕು. ಇವಾಗ ನಾನು ಯಾವ 1 ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 10 ಕಪ್ಪಷ್ಟು ನೀರನ್ನು ನಾನು ಹಾಕೋತಾ ಇದ್ದೀನಿ. ನಾನು 1 ಕಪ್ ಮೊದಲೇ ಮೊಸರು ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಂಡಿದ್ದೆ. ಇನ್ನು ಮಿಕ್ಕಿರೋ 9 ಕಪ್ಪಿನ ನೀರು ನಾನು ಇವಾಗ ಹಾಕೋತಾ ಇದ್ದೀನಿ. ನಮಗೆ ಕಡಿ ಏನಿದೆ ಅದು ನಾವು ಕಡಲೆ ಹಿಟ್ಟು ಹಾಕಿ ಮಾಡ್ತಿರೋದ್ರಿಂದ ಅದು ನಮಗೆ ಫುಲ್ಲು ತೆಳ್ಳಗಾಗಿ ಮತ್ತು ಅದು ಕುದಿಸಿ ಗಟ್ಟಿಯಾಗಬೇಕು. ಅದಕ್ಕೆ ಹೇಳಿದ್ದೆ ನಾನು, ನಾವು ಈ ಥರ ಕಡಿ ಇದು ಹಾಕಾದ್ಮೇಲೆ ಕೈ ಬಿಡ್ದೇ ಅದು ಕುದಿ ಬರೋ ತನಕ ನಾವು ತಿರುಗಿಸ್ತಾ ಇರಬೇಕು ನಾನ್ ಸ್ಟಾಪು. ಇನ್ನೂ ಮಿಕ್ಕಿದ ನೀರೇನಿದೆ ಅದನ್ನ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಜ್ಞಾಪನ ಇಟ್ಕೊಳ್ಳಿ, 1 ಕಪ್ಪಿಗೆ 10 ಕಪ್ಪಷ್ಟು ನೀರನ್ನ ನಾವು ಹಾಕ್ಕೋಬೇಕು. ನಾವು ಅಕಸ್ಮಾತ್ ತಿರುಗಿಸೋದು ಬಿಟ್ಟರೆ ಏನಾಗುತ್ತೆ, ನಮಗೆ ಕಡಿ ಒಡೆದೋಗುತ್ತೆ. ಯಾವ ರೀತಿ ಹಾಲು ನಮಗೆ ಒಡೆದೋಗುತ್ತಲ್ಲ ಅದೇ ರೀತಿಯಾಗಿ ಕಡಿನೂ ಸಹ ಒಡೆದೋಗುತ್ತೆ. ಅದಕ್ಕೋಸ್ಕರ ಬಿಡ್ದೇ ನಮಗೆ ತಿರುಗಿಸ್ತಾ ಇರಬೇಕು. ಈಗ ಇಲ್ಲೊಂದು 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಇಲ್ಲಿನ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣ್ಸಿನ್ಕಾಯಿನ ಏನು ನಾವು ಹುರಿದುಬಿಟ್ಟು ಲೈಟಾಗಿ ಹುರಿದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೋತಾ ಇದ್ದೀನಿ. ಖಾರದ ಪುಡಿನೂ ಬೇಕಿದ್ರೆ ನೀವು ಹಾಕೋಬೋದು. ಆದರೆ ಕಡಿದು ಕಲರ್ ಏನಿದೆ ಅದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ನಮಗೆ ಕಡಿದು ಕಲರ್ ಒಂಥರ ಎಲ್ಲೋ ಕಲರಲ್ಲೇ ಇರಬೇಕು. ನೋಡ್ಬೋದು ಕಲರ್ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುದೀತಾ ಒಳ್ಳೆ ಕಲರ್ ಬರುತ್ತೆ ನಮಗೆ. ನಾನು ಮರಿಲಿ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅಷ್ಟೇ ಹಾಕಿರೋದು. ನಾನು ಇದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದಕ್ಕೆ ಹೇಳಿದ್ದು. ನಾವು ಮೊಸರು ಹಾಕಿದ್ದೀವಿ, ಅದರಲ್ಲಿ ನೀರು ಹಾಕಿದ್ದೀವಿ, ಅದರಿಂದ ಇದು ನಮ್ಮ ದೇಹಕ್ಕೆ ತುಂಬ ತಂಪು.
ಈಗ ನಮಗೆ ಕುದಿ ಬಂದ ಮೇಲೇ ನಾವು ಉಪ್ಪು ಹಾಕ್ಕೋಬೇಕು. ಕುದಿ ಬರೋಕ್ಕಿಂತ ಮುಂಚೆ ಉಪ್ಪನ್ನು ಸಹ ನಾವು ಹಾಕೊಳ್ಳೋದು ಬೇಡ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿದ್ದಂಥ ಪಕೋಡ ಏನಿದೆ ಅದನ್ನು ನಾವೀಗ ಇದಕ್ಕೆ ಹಾಕ್ಕೋಬೇಕು. ಅದನ್ನು ಅಷ್ಟೇ ಇದು ಕುದಿ ಬಂದ ಮೇಲೇ ನಾವು ಹಾಕ್ಕೋಬೇಕು. ಒಂದು ಸಲ ಮನೇಲಿ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಚಿಕ್ಕ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಬೇಸಿಗೆ ಟೈಮಲ್ಲಿ ಒಂದು ಸಲ ಟ್ರೈ ಮಾಡಿ. ಈಗ ನಾವು ಇದನ್ನ ಪಕೋಡ ಹಾಕಾದ್ಮೇಲೆ ಎಷ್ಟೊತ್ತು ಕುದಿಸ್ಬೇಕು ಅಂದರೆ, ನಮಗೆ ಕುದ್ದಿ ನಾವು ಹಾಲನ್ನು ಕುದಿಸಿದಾಗ ಯಾವ ರೀತಿ ಕೆನೆ ಕಟ್ಕೊಳ್ಳುತ್ತೆ ನೋಡಿ ಸೈಡಲ್ಲಿ, ಇದರಲ್ಲೂ ಅದೇ ಥರ ಸೇಮ್ ಕೆನೆ ಕಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಸೈಡಲ್ಲೆಲ್ಲ ಕೆನೆ ಕಟ್ಕೊಂಡಿದೆ. ಗ್ರೇವಿನೂ ನೋಡ್ಬೋದು ಫುಲ್ ತಿಕ್ಕಾಗಿದೆ ನಮಗೆ. ಈಗ ನಮ್ಮದು ಕಡಿ ರೆಡಿಯಾಗಿದೆ. ಈಗ ಫೈನಲಾಗಿ ಇನ್ನೊಂದು ಒಗ್ಗರಣೆನ ಹಾಕ್ಕೋಬೇಕು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ಇದಕ್ಕೊಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಮತ್ತು ಒಂದು 8ರಿಂದ 10 ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕೋತಾ ಇದ್ದೀನಿ. ಒಂದು 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಾದ್ಮೇಲೆ ನಾವಿಲ್ಲೊಂದು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ನಾನು ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಏನು ಬಿಸಿ ಇದೆಯೋ ಅದೇ ಬಿಸಿಲಲ್ಲಿ ಖಾರದ ಪುಡಿ ಒಗ್ಗರಣೆ ಆಗಿದೆ. ಈಗ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಡಿಗೆ ಇನ್ನು ಮೇಲೆ ಒಗ್ಗರಣೆ ಹಾಕಬೇಕು. ನೋಡಿ ತುಂಬ ಚೆನ್ನಾಗಾಗಿದೆ, ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವು ಮಾಡ್ಕೊಂಡಿರುವಂಥ ಕಡಿ ಏನಾದ್ರು ಜಾಸ್ತಿ ಹುಳಿ ಆಗಿಬಿಟ್ರೆ ಅದಕ್ಕೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿ 1-1.5 ಟೇಬಲ್ ಸ್ಪೂನಷ್ಟು. ಅಕಸ್ಮಾತ್ ಹುಳಿ ಇಲ್ಲ ಅಂದರೆ ಒಂದು ಅರ್ಧ ನಿಂಬೆಹಣ್ಣನ್ನ ಲಾಸ್ಟಲ್ಲಿ ನೀವು ಹಾಕ್ಕೋಬೋದು. ಈಗ ನೋಡ್ಬೋದು ನಾವು ಮಾಡ್ಕೊಂಡಿರೋಂಥ ಪಕೋಡನೂ ಸಹ ತುಂಬ ಚೆನ್ನಾಗಿ ಉಬ್ಬಿದೆ. ಈಗ ನಾನು ನಿಮಗೆ ತೋರಿಸ್ತೀನಿ ಇದೆಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಅದೆಷ್ಟು ಬೇಗ ಕಟ್ ಆಗ್ತಾಯಿದೆ ಅಂದರೆ ಅಷ್ಟು ಸಾಫ್ಟ್ ಆಗಿದೆ ಅಂತ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.